ಅಪಪ್ರಚಾರ ಮಾಡ್ತಾರೆ. ಗ್ಯಾರಂಟಿ ಯಶಸ್ವಿ ಆಗಿದೆ. ರಾಜ್ಯದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಹಣ ಆ ಬಡ ಜನರಿಗೆ ಹೋಗಿದೆ. ನಮ್ಮ ಉದ್ದೇಶ ಅವರ ಆರ್ಥಿಕ ಮಟ್ಟವನ್ನು, ಜೀವನದ ಮಟ್ಟವನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಉದ್ದೇಶ ಯಶಸ್ವಿ ಆಗಿದೆ, ಆಗ್ತಾ ಇದೆ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸೋದಕ್ಕೆ ಹೋಗೋದಿಲ್ಲ. ಅಲ್ಲಲ್ಲೇ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ವಿರೋಧ ಪಕ್ಷದವ್ರು ಕೊಡ್ಬೋದು ಅಥವಾ ಬೇರೆ ಜನನೂ ಕೊಡ್ಬೋದು. ಆದರೆ ನಾವು ಕಾರ್ಯಕ್ರಮವನ್ನು ನಿಲ್ಲಿಸೋದಿಲ್ಲ. ಆದ್ದರಿಂದ ಇವತ್ತು ತುಮಕೂರಿನಲ್ಲಿ ಮಾನ್ಯ ರೇವಣ್ಣವರು, ಈ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಇವತ್ತು ಭಾಗವಹಿಸಿದ್ದಾರೆ. ಇಲ್ಲಿ ವರ್ಕ್ಶಾಪ್ ಮಾಡಿದ್ದೇವೆ. 5,000ಕ್ಕೂ ಹೆಚ್ಚು ಫಲಾನುಭವಿಗಳು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಇನ್ನೊಂದಷ್ಟು ಹೆಚ್ಚು ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಯಶಸ್ವಿ ಕಾರ್ಯಕ್ರಮ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಗುತ್ತಿಗೆದಾರರು 38,000 ಕೋಟಿ ಸರ್ಕಾರ ಅದು ಕೊಡ್ತಿಲ್ಲ 3 ವರ್ಷದಿಂದ. ನೋಡಿ, ಹಂತ ಹಂತವಾಗಿ ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ. ಹಿಂದಿನ ಸರ್ಕಾರ 1,40,000 ಕೋಟಿ ರೂಪಾಯಿ ಹೆಚ್ಚು ಬಿಲ್ಗಳನ್ನು ಬಾಕಿ ಉಳಿಸಿ ಹೋಗಿತ್ತು. ಅದೆಲ್ಲವನ್ನು ಈಗ ತೀರಿಸ್ಕೊಂಡು ಬರ್ತಾ ಇದ್ದೀವಿ. ಮನೆ ಕಟ್ಟಿದ್ದವರಿಗೆ ಹಣ ಕೊಡಲಿಲ್ಲ, ಫಲಾನುಭವಿಗಳಿಗೆ ಹಣ ಕೊಡಲಿಲ್ಲ. ಅದೆಲ್ಲ ನಾವು ಹಂತ ಹಂತವಾಗಿ ಈಗ ಕೊಟ್ಕೊಂಡು ಬರ್ತಾ ಇದ್ದೀವಿ. ಈಗ ಒಂದು ಹಂತಕ್ಕೆ ಬಂದಿದೆ. ಇನ್ನು ಉಳಿಕೆ ಹಣವನ್ನು ಕೂಡ ಕೊಡ್ತೇವೆ. ಡೆಡ್ಲೈನ್ ಕೊಟ್ಟಿದ್ದಾರೆ ಸರ್. ಅಲ್ಲ, ಅವ್ರು ಕೊಡ್ತಾರೆ ಪಾಪ. ಅವರಿಗೆ ಸಾಲ ಮತ್ತೊಂದು ತಗೊಂಡು ಬಂದು ಅವರು ಕೆಲಸ ಮಾಡಿರ್ತಾರೆ. ಅವ್ರ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ನಾವು ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಎಲ್ಲ ಮಾತಾಡ್ತಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಮಾತಾಡಿದ್ದಾರೆ. ಆಮೇಲೆ ಸಂಬಂಧಪಟ್ಟ ಸಚಿವರು, ನಮ್ಮ ಇರಿಗೇಷನ್ ಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ ಮತ್ತು ನಮ್ಮ ಲೋಕೋಪಯೋಗಿ ಸಚಿವರು ಮಾತಾಡಿದ್ದಾರೆ. ಅವಶ್ಯಕತೆ ಇದ್ದರೆ ಇನ್ನೂ ಕೂಡ ಮಾತಾಡ್ತಾರೆ. ಕಾನೂನಿನ ಚೌಕಟ್ಟಿನಲ್ಲಿ ತೀರ್ಮಾನಗಳನ್ನು ನಾವು ಸ್ವಾಗತ ಮಾಡ್ತೇವೆ. ಯಾಕೆಂದರೆ ಅವರಿಗೆ ಕಾನೂನಿನಲ್ಲಿ ಏನು ಅವಕಾಶ ಇದೆಯೋ ಅದನ್ನು ಕಾನೂನು ಮಾಡಿಕೊಟ್ಟಿದೆ. 18 ಜನ ಶಾಸಕರು ರಾತ್ರಿ ಅದೇನಪ್ಪ, ಅಲ್ಲಪ್ಪ, ಯಾರ್ದೋ ಒಬ್ಬ ಶಾಸಕರದ್ದು ಬರ್ತ್ಡೇ ಮಾಡ್ಕೊಂಡಿದ್ದಾರೆ. ಅದಕ್ಕೇನು ದೊಡ್ಡ ಇಂಥ ಬರ್ತ್ಡೇಗಳು ಇಂಥ ಹೆಚ್ಚು ಜನ ಸೇರಿರೋದನ್ನ ಹೊಸದಾಗಿ ನೋಡ್ತಾ ಇದ್ದೀರಾ? ಅಲ್ಲ, ಬಾಲಕೃಷ್ಣ ಅವರು ಒಬ್ಬೊಬ್ಬರನ್ನು ನೋಡಿ, ಒಬ್ಬೊಬ್ಬರ ಅಭಿಪ್ರಾಯಗಳು. ಈಗ ನಾನೊಂದು ಹೇಳಿಕೆ ಕೊಟ್ಟರೆ ನಂದ ತೀರ್ಮಾನ, ಜನ ಸಮುದಾಯ ತೀರ್ಮಾನ ಮಾಡುತ್ತೆ. ಈ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ.